ಹಾಯ್ ಹಲೋ ನಮಸ್ತೆ. ಧ್ರುವ ಡಿಜಿಟಲ್ ಕಮ್ಯುನಿಕೇಷನ್ಗೆ ನಿಮಗೆಲ್ಲ ಸ್ವಾಗತ. ಪ್ರತಿ ವರ್ಷ ಪ್ರದಾನ ಮಾಡುವ ಚಿದಾನಂದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಸ್ವಾಗತ. ನೋಡಿ, ಚಿತ್ರದುರ್ಗ IMA ಹಾಲಲ್ಲಿ ಪ್ರತಿ ತಿಂಗಳು ನಡೆಯುವ ಕಾರ್ಯಕ್ರಮದಲ್ಲಿ ಇದು ಒಂದು ಕಾರ್ಯಕ್ರಮ ಅಂತ ಹೇಳ್ಬೋದು. ಇದು ಪ್ರತಿ ವರ್ಷ ಚಿದಾನಂದ ಪ್ರಶಸ್ತಿ ಪ್ರದಾನ ಒಂದು ಸಮಿತಿ ಹಾಗೂ ರೇಣುಕಾ ಪ್ರಕಾಶನ ಅವರ ಸಂಯುಕ್ತ ಆಶ್ರಯದಲ್ಲಿ ಈ ದಿನ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬನ್ನಿ ಅದರ ಒಂದು ಸಂಭ್ರಮವನ್ನು ನೋಡೋಣ. ನೋಡ್ರಿ, ಇವರು ಇತಿಹಾಸ ಕೂಟದ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಸಂಸ್ಥಾಪಕರು ಅಂತ ಹೇಳ್ಬೋದು, ಲಕ್ಷ್ಮಣ್ ತೆಲಗಾವಿ. 2026ನೇ ಸಾಲಿನ ಚಿದಾನಂದ ಪ್ರಶಸ್ತಿಯನ್ನು ಈ ಲಕ್ಷ್ಮಣ್ ತೆಲಗಾವಿ ಸರ್ ಅವರಿಗೆ ಕೊಟ್ಟು ಗೌರವ ಸನ್ಮಾನ ಮಾಡ್ತಿದ್ದಾರೆ. ನೋಡಿ, ಎಷ್ಟು ಸರಳ ಹಾಗೂ ಸಿಂಪಲ್ಲಾಗಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಸುಯೋಗದ ಈ ದಿವಸದಂದು ಚಿದಾನಂದ ಪ್ರಶಸ್ತಿ ಪ್ರದಾನ ಸಮಿತಿ ಬೆಂಗಳೂರು ಹಾಗೂ ರೇಣುಕಾ ಪ್ರಕಾಶನ ಚಿತ್ರದುರ್ಗ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಸಮಾರಂಭಕ್ಕೆ ಆಗಮಿಸಿರುವ ನಿಮಗೆಲ್ಲ ಹಾರ್ದಿಕ ನಮನಗಳು. ಈಗ ಕಾರ್ಯಕ್ರಮ ಆರಂಭ ಆಗ್ತಾ ಇದೆ. ಇವತ್ತಿನ ಈ ಸಭೆಯ ಅಧ್ಯಕ್ಷರಾದಂತಹ ಶ್ರೀ ಡಾಕ್ಟರ್ BL ವೇಣು, ಖ್ಯಾತ ಕಾದಂಬರಿಕಾರರು, ದಯಮಾಡಿ ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತೇನೆ. ಹಾಗೂ ಈ ಸಭೆಯ ಕಣ್ಮಣಿಯಾಗಿರ್ತಕ್ಕಂಥವರು ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ, ಖ್ಯಾತ ಇತಿಹಾಸ ವಿದ್ವಾಂಸರು ಹಾಗೂ ವಿಶ್ರಾಂತ ಪ್ರಾಧ್ಯಾಪಕರು, ದಯಮಾಡಿ ವೇದಿಕೆಗೆ ಬರಬೇಕಂತ ವಿನಂತಿಸಿಕೊಳ್ತೇನೆ. ತೆಲಗಾವಿ ಅವರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿರೋರು ಡಾಕ್ಟರ್ DV ಪರಮಶಿವಮೂರ್ತಿ, ಕುಲಪತಿಗಳು, ಕನ್ನಡ ವಿಶ್ವವಿದ್ಯಾಲಯ, ಹಂಪೆ. ದಯಮಾಡಿ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತೇನೆ. ನಮ್ಮ ಚಿತ್ರದುರ್ಗದ ಇತಿಹಾಸ ಕೂಟದ ಸಕ್ರಿಯ ಸದಸ್ಯರು ಹಾಗೂ ಪ್ರಾಯೋಜಕರಾಗಿರ್ತಕ್ಕಂಥ ಶ್ರೀ ಕುಮಾರ್ ಬಡಪ್ಪ, ಮಾಲೀಕರು, ಶ್ರೀ ರಾಜ ವೀರ ಮದಕರ ನಾಯಕ ಟ್ರೇಡರ್ಸ್ ಅವರು ವೇದಿಕೆಗೆ ಬರಬೇಕಂತ ಕೇಳ್ಕೊಳ್ತಿದೆ. ಇವತ್ತು ಅಭಿನಂದನಾ ಭಾಷಣ ಮಾಡಲಿರೋರು ಡಾಕ್ಟರ್ NS ಮಹಾಂತೇಶ್, ಶಾಸನ ತಜ್ಞರು ಹಾಗೂ ಇತಿಹಾಸ ಸಂಶೋಧಕರು. ಅವರು ಕೂಡ ವೇದಿಕೆಯಲ್ಲಿ ಕುಳಿತುಕೊಳ್ಳಬೇಕಾಗಿ ವಿನಂತಿಸಿಕೊಳ್ತಿದೆ. ಶ್ರೀನಿವಾಸಮೂರ್ತಿ ಅವರು ಕೂಡ ಆಗಮಿಸಬೇಕಂತ. ಕಾಲಗರ್ಭದಲ್ಲಿ ಹುದುಗಿ ಹೋಗಿದ್ದ ಸ್ಮಾರಕಗಳನ್ನು, ಸತ್ಯಗಳನ್ನು, ಶಾಸನಗಳನ್ನು, ಕರಡು ಪ್ರತಿಗಳನ್ನು ವರ್ಷಗಟ್ಟಲೆ ಶ್ರಮಪಟ್ಟು ಅಧ್ಯಯನ ಮಾಡಿ ನಮ್ಮ ಹೆಮ್ಮೆಯ ಇತಿಹಾಸವನ್ನು ಜಗತ್ತಿನೆದುರು ಅನಾವರಣಗೊಳಿಸಿದ ಅಪ್ರತಿಮ ವಿದ್ವಾಂಸರು, ಇತಿಹಾಸ ಸಂಶೋಧಕರಾದ ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಅವರಿಗೆ ಪ್ರತಿಷ್ಠಿತ ಚಿದಾನಂದ ಪ್ರಶಸ್ತಿ ಲಭಿಸಿರುವುದು ಅಭಿಮಾನದ ಸಂಗತಿ. ಮಾಗಿದ ಮನಸ್ಸಿನ ಮಹಾನ್ ಚೇತನಕ್ಕೆ ಅಭಿನಂದನೆ ಸಲ್ಲಿಸುವ ಇತಿಹಾಸ ಪ್ರಜ್ಞೆಯ ಈ ಸಮಾರಂಭಕ್ಕೆ ತಮ್ಮನ್ನು ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ನಾಡಗೀತೆಯೊಂದಿಗೆ ಆರಂಭಿಸೋಣ. ನಾಡಗೀತೆಯನ್ನು ಹಾಡಲಿದ್ದಾರೆ ಶ್ರೀ K ಗಂಗಾಧರ್ ಮತ್ತು ತಂಡದವರು. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಪೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ. ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ. ರನ್ನ ಷಡಕ್ಷರಿ ಪೊನ್ನ
ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳ ಧಾಮ ಕವಿ ಕೋಗಿಲೆಗಳ ಪುಣ್ಯ ರಾಮ ನಾನಕ ರಾಮಾನಂದ ಕಬೀರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ದಂಕಣ ಜಕಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಓದದ ಬಾಯ್ ಅಮೃತ ಅನ್ನವ ಮೋದದ ಬಾಯ್ ಸಜ್ಜನರ್ಕಳಂ ಪ್ರಿಯದಿಂ ಆದರಿಸದ ಬಾಯ್ ಮೇದಿನಿಯೊಳ್ ಬಿಲದ ಬಾಯದು ಚೂಡಾರತ್ನ ಅಂತ ಕವಿವಾಣಿಯನ್ನ ಸ್ಮರಿಸುತ್ತಾ ಈಗ ಸ್ವಾಗತಿಸಲು ಬರುತ್ತಿದ್ದಾರೆ. ಹಾಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿದ್ದಾರೆ ನಮ್ಮ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ಮೂಲದ ಡಾಕ್ಟರ್ CU ಮಂಜುನಾಥ್ರವರು, ಬೆಂಗಳೂರು. ಪ್ರಾಧ್ಯಾಪಕರು, ಪ್ರಾಚಾರ್ಯರು, ಸಂಪಾದಕರು, PhD ಮಾರ್ಗದರ್ಶಕರು ಹೌದು, ಉತ್ತಮ ವಾಗ್ಮಿಗಳು ಕೂಡ. ಹೈದರಾಬಾದಿನ ಎನ್ರಾನ್ ಸಂಸ್ಥೆಯ ಚಿನ್ನದ ಪದಕದ ಫೆಲೋ. ಎಲ್ಲದಕ್ಕೂ ಮಿಗಿಲಾಗಿ ನಾಡೋಜ M ಚಿದಾನಂದ ಮೂರ್ತಿಯವರ ಮಾರ್ಗದರ್ಶನದಲ್ಲೇ ಮಹಾಪ್ರಬಂಧವನ್ನು ರಚಿಸಿದವರು. ಇವತ್ತು ಚಿದಾನಂದ ಪ್ರಶಸ್ತಿ ಪ್ರದಾನ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ CU ಮಂಜುನಾಥ್ ಅವರಿಂದ ಈಗ ಸ್ವಾಗತ ಹಾಗೂ ಪ್ರಾಸ್ತಾವಿಕ ಮಾತುಗಳು. ಎಲ್ಲರಿಗೂ ನಮಸ್ಕಾರ. ಚಿದಾನಂದ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಿಮಗೆಲ್ಲರಿಗೂ ಸುಸ್ವಾಗತ. 1991ನೇ ವರ್ಷದಲ್ಲಿ ನಮ್ಮ ನಾಡಿನ ಶ್ರೇಷ್ಠ ವಿದ್ವಾಂಸರಾದ ಡಾಕ್ಟರ್ M ಚಿದಾನಂದ ಮೂರ್ತಿಯವರಿಗೆ 60 ವರ್ಷಗಳು ತುಂಬುವ ವರ್ಷ. ಆ ಸಂದರ್ಭದಲ್ಲಿ ಶ್ರೀಯುತರ ಶಿಷ್ಯರು, ಕನ್ನಡ ಕಾರ್ಯಕರ್ತರು ಸೇರಿ ಒಂದು ಅಭಿನಂದನಾ ಸಮಾರಂಭವನ್ನು ಏರ್ಪಡಿಸಿದರು. ಆ ಸಂದರ್ಭದಲ್ಲಿ ಇಂದು ಪ್ರಶಸ್ತಿ ಸ್ವೀಕರಿಸುತ್ತಿರುವ ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಅವರು ಡಾಕ್ಟರ್ ಚಿದಾನಂದ ಮೂರ್ತಿಯವರಿಗೆ ಸಂಶೋಧನಾ ಎಂಬ ಅಭಿನಂದನಾ ಗ್ರಂಥವನ್ನು ಸುಮಾರು 1000 ಪುಟಗಳಿಗೂ ಮೀರಿದ ಅಚ್ಚುಕಟ್ಟಾಗಿ ಆ ಗ್ರಂಥವನ್ನು ಸಂಪಾದಿಸಿಕೊಟ್ಟವರು. ಆ ಸಂದರ್ಭದಲ್ಲಿ ನಾನು ಕ್ರಿಯಾಚೇತನ ಎಂಬ ಸಂಚಿಕೆಯನ್ನು ಸಂಪಾದಿಸಿದೆನು. ಇಂದು ಶ್ರೀಯುತ ತೆಲಗಾವಿಯವರಿಗೆ ಚಿದಾನಂದ ಪ್ರಶಸ್ತಿ ದೊರೆಯುತ್ತಿರುವುದು ಚಿದಾನಂದ ಪ್ರಶಸ್ತಿ ಸಮಿತಿಗೆ ಅತ್ಯಂತ ಸಂತೋಷದ ವಿಚಾರ. ಆ ಗ್ರಂಥದ ಮಾರಾಟದ ಮೂಲಕ ಬಂದ ಹಣವನ್ನು ಒಂದು ನಿಧಿಯಾಗಿ ಸ್ಥಾಪಿಸಿ ಪ್ರತಿ ವರ್ಷ ಒಬ್ಬ ಸಂಶೋಧಕರಿಗೆ ಪ್ರಶಸ್ತಿಯನ್ನು ನೀಡಿ 10,000 ನಗದಿನೊಂದಿಗೆ ನೀಡಿ ಗೌರವಿಸುವ ಒಂದು ಸಂಪ್ರದಾಯವನ್ನು ಕಳೆದ 34 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದೆ. ಸೃಜನಾತ್ಮಕ ಸಾಹಿತ್ಯ ಸಾಧಕರಿಗೆ ಹಲವಾರು ಪ್ರಶಸ್ತಿಗಳು ಇರುವುದಾದರೂ ಸಂಶೋಧನೆಗಾಗಿಯೇ ಇರುವ ಏಕೈಕ ಪ್ರಶಸ್ತಿ ಎಂಬ ಹಿರಿಮೆ ಈ ಪ್ರಶಸ್ತಿಗೆ ಸಲ್ಲುತ್ತದೆ. ಈ ಪ್ರಶಸ್ತಿಗೆ ಪಾತ್ರರಾದ ಹಿರಿಯ ಸಂಶೋಧಕರ ಒಂದು ದೊಡ್ಡ ಪರಂಪರೆಯೇ ಇದೆ. ಮೊದಲ 17 ವರ್ಷಗಳ ಕಾಲ ಈ ಪ್ರಶಸ್ತಿ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಸಾಶಿ ಮರಳಯ್ಯನವರು ನಡೆಸಿಕೊಟ್ಟರು. 2010ರಿಂದ
ನಾನು ಅಧ್ಯಕ್ಷನಾಗಿ ಈ ಪ್ರಶಸ್ತಿ ಪರಂಪರೆಯನ್ನು 17 ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿದ್ದೇನೆ. ಸಮಿತಿಯ ಅತ್ಯಂತ ಹಿರಿಯ ಸದಸ್ಯರಾದ ಡಾಕ್ಟರ್ ಟಿ ವಿ ವೆಂಕಟೇಶಾಸ್ತ್ರಿಗಳು ಅವರ ಮಾರ್ಗದರ್ಶನ ಸದಾ ಈ ಸಮಿತಿಗೆ ಇದೆ. ಖಜಾಂಚಿಯಾಗಿ ಶ್ರೀ ಎನ್ ಶಿವಕುಮಾರ್ ಇದ್ದಾರೆ. ಕಾರ್ಯದರ್ಶಿಗಳಾಗಿ ಎಲ್ಲ ಕಾರ್ಯಗಳನ್ನು ಅತ್ಯಂತ ಶಿಸ್ತು ಮತ್ತು ಬದ್ಧತೆಯಿಂದ ನಿರ್ವಹಿಸುವ ಡಾಕ್ಟರ್ ಎಲ್ ಶ್ರೀನಿವಾಸ ಮೂರ್ತಿಯವರಿದ್ದಾರೆ. ಇದು ನಿರಂತರವಾಗಿ ನಡೆಯಬೇಕೆಂಬುದು ನಮ್ಮ ಸಮಿತಿಯ ಆಶಯ. ಈ ಸಮಾರಂಭದ ಇಂದಿನ ಕೇಂದ್ರ ಬಿಂದು ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿಯವರು. ಈ ಊರಿನಲ್ಲಿ ಹುಟ್ಟಿ ಬೆಳೆದ ಶ್ರೀಯುತರಿಗೆ ಇಲ್ಲಿ ಪ್ರಶಸ್ತಿ ನೀಡಿ ಗೌರವಿಸುವುದು ನಮಗೆ, ನಿಮಗೆ ಎಲ್ಲರಿಗೂ ಅತ್ಯಂತ ಸಂತೋಷದ ವಿಷಯವಾಗಿದೆ. ಶ್ರೀಯುತರ ಸಾಧನೆಗಳ ಸಿದ್ಧಿಗಳ ಒಂದು ಪರಿಚಯವನ್ನು ಡಾಕ್ಟರ್ ಮಹಂತೇಶ್ ಅವರು ಮಾಡುವುದರಿಂದ ನಾನು ಆ ವಿಷಯಕ್ಕೆ ಹೋಗುವುದಿಲ್ಲ. ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಅವರು ಪ್ರಶಸ್ತಿಯನ್ನು ಒಪ್ಪಿ ಸ್ವೀಕರಿಸುತ್ತಿರುವುದು ನಮ್ಮ ಸಮಿತಿಗೆ ಅತ್ಯಂತ ಸಂತೋಷದ ವಿಷಯ. ಅವರಿಗೆ ಪ್ರೀತಿಯ ಸುಸ್ವಾಗತ. ಚಿದಾನಂದ ಪ್ರಶಸ್ತಿಯನ್ನು ಪ್ರದಾನ ಮಾಡಲಿರುವ ಕನ್ನಡ ನಾಡಿನ ಇನ್ನೊಬ್ಬ ಪ್ರಖ್ಯಾತ ಸಂಶೋಧಕರು, ಶಾಸನ ತಜ್ಞರು, ಹಂಪಿ ವಿದ್ಯಾಲಯದ ಕುಲಪತಿಗಳು ಆದ ಡಾಕ್ಟರ್ ಪರಮಶಿವಮೂರ್ತಿಯವರು ಈ ಸಮಾರಂಭದಲ್ಲಿ ಭಾಗವಹಿಸಿ ಪ್ರಶಸ್ತಿ ಪ್ರದಾನ ಮಾಡುತ್ತಿರುವುದು ಅವರಿಗೆ ಹಮ್ಮು ಬಿಮ್ಮುಗಳಿಲ್ಲ, ಸೌಜನ್ಯ ಮೂರ್ತಿ, ಪರಿಪಕ್ವ ನಡವಳಿಕೆಯ ಶ್ರೀಯುತರನ್ನು ಆತ್ಮೀಯವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸುತ್ತೇನೆ. ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿ ಅವರನ್ನು ಕುರಿತು ಅಭಿನಂದನಾ ಭಾಷಣ ಮಾಡಲು ನಾವು ವಿನಂತಿಸಿದಾಗ ಸಂತೋಷದಿಂದ ಒಪ್ಪಿದ್ದಾರೆ ಮತ್ತು ಇಡೀ ಕಾರ್ಯಕ್ರಮದ ಬಹುಪಾಲು ಜವಾಬ್ದಾರಿಯನ್ನು ಪ್ರೀತಿಯಿಂದ ಸ್ವೀಕರಿಸಿ ನಿರ್ವಹಿಸಿ ನಮ್ಮ ಕೆಲಸಗಳನ್ನು ಹಗುರ ಮಾಡಿದ್ದಾರೆ. ಅವರಾದ ಡಾಕ್ಟರ್ ಎನ್ ಎಸ್ ಮಹಂತೇಶ ಅವರಿಗೆ ಪ್ರೀತಿಯ ಸುಸ್ವಾಗತ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಾಡಿನ ಖ್ಯಾತ ಕಾದಂಬರಿಕಾರರು. ಅವರು ಸ್ಥಳೀಯವಾಗಿ ತಮ್ಮ ವಿಚಾರಪೂರಿತ ಬರಹಗಳಿಂದ, ಉಪನ್ಯಾಸಗಳಿಂದ ಖ್ಯಾತರು. ಅವರು ಅಧ್ಯಕ್ಷತೆ ವಹಿಸಿರುವ ಸ್ಥಳೀಯ ನೆಲೆಗಟ್ಟನ್ನು ಮತ್ತು ಮಹತ್ವವನ್ನು ಈ ಸಮಾರಂಭಕ್ಕೆ ತಂದಿದೆ. ಶ್ರೀಯುತ ಬಿ ಎಲ್ ವೇಣು ಅವರಿಗೆ ಹೃತ್ಪೂರ್ವಕ ಸುಸ್ವಾಗತ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಶ್ರೀ ಕುಮಾರ್ ಬಡಪ್ಪ ಅವರು ಶ್ರೀ ರಾಜ ವೀರ ಮದಕರಿ ನಾಯಕ ಟ್ರೇಡರ್ಸ್ ಮಾಲೀಕರಾಗಿ ಇಂಥ ಸಾಹಿತ್ಯ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಉದಾರವಾದ ನೆರವನ್ನು, ಬೆಂಬಲವನ್ನು ನೀಡುವುದರ ಮೂಲಕ ತಮ್ಮ ಉಪಸ್ಥಿತಿಯಿಂದ ಒಂದು ಘನತೆಯನ್ನು ಸಮಾರಂಭಕ್ಕೆ ತಂದುಕೊಟ್ಟಿದ್ದಾರೆ. ಶ್ರೀಯುತರಿಗೆ ಪ್ರೀತಿಪೂರ್ವಕ ಸುಸ್ವಾಗತ. ನಾವು ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಸಮಾರಂಭ ನಡೆಸುವುದು ಸುಲಭದ ಕಾರ್ಯವಾಗಿರಲಿಲ್ಲ. ಈ ಸಮಾರಂಭದ ಬಹುಪಾಲು ಜವಾಬ್ದಾರಿಯನ್ನು ನಮ್ಮೊಂದಿಗೆ ಹಂಚಿಕೊಂಡಿರುವ ಮತ್ತು ವ್ಯವಸ್ಥೆಯ ಜವಾಬ್ದಾರಿಯನ್ನು ಸ್ವೀಕರಿಸಿರುವ ರೇಣುಕಾ ಪ್ರಕಾಶನದ ಗೌರವಾಧ್ಯಕ್ಷೆ ಶ್ರೀಮತಿ ವೈ ಗುಣವತಿ ಮಹಂತೇಶ ಅವರಿಗೆ ಪ್ರೀತಿಯ ಸುಸ್ವಾಗತ. ಈ ಸಮಾರಂಭದ ಕಾರ್ಯಕ್ರಮ ನಿರೂಪಣೆಯ ಜವಾಬ್ದಾರಿಯನ್ನು ನಿರ್ವಹಿಸಿರುವ ಶ್ರೀಮತಿ ಸಿ ಬಿ ಶೈಲಾ ಜಯಕುಮಾರ್ ಅವರಿಗೆ ಹಾಗೂ ಗೀತಗಾಯನ ಕಾರ್ಯವನ್ನು ನಿರ್ವಹಿಸಿರುವ ಶ್ರೀ ಕೆ ಗಂಗಾಧರ ಮತ್ತು ತಂಡದವರಿಗೆ ಸುಸ್ವಾಗತ. ಹಾಗೆಯೇ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸುಸ್ವಾಗತ. ಜೊತೆಗೆ ಈ ಊರಿನಲ್ಲಿ ಕಾರ್ಯಕ್ರಮ ಮಾಡೋದಕ್ಕೆ ನನ್ನ ಒಂದು ಮಹದಾಸಿಯೂ ಕೂಡ ಕಾರಣವಾಗಿದೆ. ಇಲ್ಲಿ ಮಾಡೋದಕ್ಕೆ ನನ್ನ ಒಂದು ಮನದಾಳದ ಆಸೆಯೂ ಕೂಡ ಇದೆ. ಕಾರಣ ನನ್ನ ಬಾಲ್ಯದ 11 ವರ್ಷಗಳನ್ನು ನಾನು ಈ ಊರಿನಲ್ಲಿ ಕಳೆದವನು. ಇಲ್ಲಿಯ 6ನೇ ತರಗತಿಯವರೆಗೆ ಸರ್ಕಾರಿ ಶಾಲೆಯಲ್ಲಿ ಓದಿದವನು. ಮೊದಲು ಬುರುಜನಹಟ್ಟಿ, ಆಮೇಲೆ ಇದೇ ಊರಿನ ಒಂದು ಪಕ್ಕದ ರಸ್ತೆಯಲ್ಲಿ ವಾಸವಾಗಿ ಹಲವಾರು ವರ್ಷಗಳಿದ್ವಿ.
ನನ್ನ ಚಿಕ್ಕಂದಿನ ಬಾಲ್ಯದ ಆಟ ಪಾಠಗಳು, ನನ್ನ ಸೈಕಲ್ ಕಲಿಯುವಿಕೆ ಇವೆಲ್ಲವೂ ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲೇ ನಡೆದದ್ದು. ಹೀಗಾಗಿ ನನಗೆ ಈ ಊರು ಒಂದು ರೀತಿಯಲ್ಲಿ ನೆನಪಿನ ಒಂದು ಆಗರವಾಗಿ ಪರಿಣಮಿಸಿದೆ. ಇಲ್ಲಿ ಮಾಡೋದಕ್ಕೆ ಅದು ನನ್ನ ಮನಸ್ಸಿನ ಒಂದು ಮೂಲೆಯ ಕಾರಣವೂ ಹೌದು. ಈ ಸಮಾರಂಭದಲ್ಲಿ ಭಾಗವಹಿಸಿರುವ ಚಿದಾನಂದ ಮೂರ್ತಿಯವರ ಪುತ್ರ ಬಂದಿದ್ದಾರೆ. ಅವರಿಗೆ ಮೊಮ್ಮಗ ಅಮೋಘ ಬಂದಿದ್ದಾರೆ. ಇವರೆಲ್ಲರಿಗೂ ಸುಸ್ವಾಗತ. ಜೊತೆಯಲ್ಲಿ ಈ ಸಮಾರಂಭದಲ್ಲಿ ಭಾಗವಹಿಸಿರುವಂತಹ ನಾಗರಾಜ ಹೊಯ್ಸಳ, KLN ರಾಜಶೇಖರ್, ಸುರೇಶ್ ಭಂಡಾರಿ, ವೀರಸಾಬಿಹಳ್ಳಿ ಶಿವಣ್ಣ, MG ರಂಗಸ್ವಾಮಿ, ಮೃತ್ಯುಂಜಯಪ್ಪ ಮುಂತಾದ ಹಲವಾರು ಜನ ಈ ಸಮಾರಂಭದಲ್ಲಿ ಬಂದು ಲಕ್ಷ್ಮಣ್ ತೆಲಗಾವಿಯವರಿಗೆ ಸಲ್ಲಿಸುತ್ತಿರುವ ಈ ಪ್ರಧಾನ ಪ್ರಶಸ್ತಿಯನ್ನು ನೋಡೋದಕ್ಕಾಗಿ, ಅವರ ಜೊತೆ ಬೆರೆತು ಮಾತನಾಡೋದಕ್ಕಾಗಿ ಸಂತೋಷದಿಂದ ಆಗಮಿಸಿದ್ದೀರ. ಜೊತೆಗೆ ದಾವಣಗೆರೆಯಿಂದ ಚಿದಾನಂದ ಮೂರ್ತಿಯವರ ಬಂಧುಗಳು ಬಂದಿದ್ದಾರೆ. ಅವರಿಗೆ ಸುಸ್ವಾಗತ. ಸಮಾರಂಭದ ಕಾರ್ಯಕ್ರಮಗಳನ್ನು ಪ್ರಸಾರ ಮಾಡಲಿರುವ ಮಾಧ್ಯಮ ಮಿತ್ರರಿಗೆ, ಉತ್ಸಾಹದಿಂದ ಭಾಗವಹಿಸಿರುವ ಈ ಸಮಾರಂಭಕ್ಕೆ ಕಳೆಕಟ್ಟಿರುವ ಶ್ರೀ ಡಾಕ್ಟರ್ ಲಕ್ಷ್ಮಣ್ ತೆಲಗಾವಿಯವರ ಅಭಿಮಾನಿಗಳಿಗೆ, ಮಿತ್ರರಿಗೆ ಎಲ್ಲರಿಗೂ ಸುಸ್ವಾಗತವನ್ನು ನಾನು ತಿಳಿಯಬಯಸುತ್ತೇನೆ. ಇಷ್ಟು ಮಾತುಗಳನ್ನು ಹೇಳೋದಕ್ಕೆ ಅವಕಾಶವನ್ನು ನೀಡಿ ನಿಮಗೆ ಸ್ವಾಗತ ಬಯಸೋದಕ್ಕೆ ಅವಕಾಶ ಕಲ್ಪಿಸ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ವಂದಿಸಿ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ.